ಪ್ರತಿ ಮಾತನ್ನು ಯಾಕೆ ಏನು ಅಂತ ಕಂಡೀವ್ನಿ ಅಂತಾದ್ರಾಗೆ ನನಗೆ ಮಣ್ಣು ಮುಕ್ಕಿಸ್ಬಿಟ್ರಲ್ಲ ದಣಿ. ಯಾಕೋ ಛತ್ರಿ ಹಾಗಂತೀಯ? ಅಲ್ಲ ದಣಿ, ನೀವಿಲ್ಲಿದ್ದಾಗ ಶಾರದವನ್ನ ಪಾರ್ವತವನ್ಗೆ ಭೇಟಿ ಮಾಡಿಸೋದನ್ನ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ನಾವು ಮುಳುಗೋದೆ ಅಂತಿದ್ರಿ. ಈಗ ಅದ್ಯಾವ ಮಾಯ್ದಾಗೆ ಜೈಲ್ ಗಂಟ ಹೋಗಿ ಪಾರ್ವತವ್ವ ಶಾರದಮ್ಮನ ಭೇಟಿ ಮಾಡಕ್ ಮುಂಚೆ ಆ ಬೊಮ್ಮನ್ ಎದುರಿಸಿ ಇದು ಯಾವುದು ಪಾರ್ವತವ್ವನ್ಗೆ ಗೊತ್ತಾಗ್ದಿರಂಗೆ ಮಾಡಿದಿರಲ್ಲ ದಣಿ. ನೀವು ಜಲ್ದಿ ಮಾರಿ ಗುಡಿಗೆ ಬರಬೇಕು. ನಿಮ್ಮ ಕಾಲ್ನಾಗ ಅಂಟ್ಕೊಂಡಿರೋ ಧೂಳ ನನ್ನ ತಲೆ ಮ್ಯಾಗ ಹಾಕ್ಬೇಕು. ನೀವು ಸಾಮಾನ್ಯ ಅಲ್ಲ. ಛತ್ರಿ, ನಾನು ಮುಂಚೆನೇ ಹೇಳಿದ್ದೀನಿ ಕಣೋ, ನೋಡೋರ ಕಣ್ಣಿಗೆ ಈ ವೀರಭದ್ರ ಸೋತೋದಂತರನೇ ಕಾಣ್ತಾನೆ. ಗೆಲ್ಲೋದಕ್ಕೆ ಅಂತ ಹೊರಟ ನನ್ನ ಹತ್ರ 99 ಅಸ್ತ್ರಗಳು ನಾಶವಾದರೂ ಗೆಲ್ಲೋದಕ್ಕೆ ಅಂತ ಒಂದು ಪಾಶುಪತಾಸ್ತ್ರ ಇಟ್ಕೊಂಡೇ ಇರ್ತೀನಿ ಕಣೋ ಛತ್ರಿ. ಹೌದು ದಣಿ, ಒಟ್ನಾಗೆ ನೀವು ಸೇಫ್ ಆಗ್ಬಿಟ್ರಲ್ಲ ಅಷ್ಟು ಸಾಕು. ಆದಷ್ಟು ಜಲ್ದಿ ಬಂದ್ಬಿಡಿ. ಇನ್ನು ಇಲ್ಲಿ ಮನೆ ಹಾಳು ಮಾಡೋ ಕೆಲಸ ಬೇಕಾದಷ್ಟದೆ. ಬರ್ತೀನಿ ಕಣೋ ಛತ್ರಿ, ಬೇಗನೆ ಬರ್ತೀನಿ. ಡ್ರೈವರು ಕಾಫಿ ಕುಡಿಯೋದಕ್ಕೆ ಹೋಗಿದ್ದಾನೆ. ಛತ್ರಿ, ನಾನು ಕೈ ಇಟ್ಟರೆ ಭಸ್ಮ ಆಗೋದಿಲ್ಲ, ಭಸ್ಮ ಆಗೋ ಥರ ಕೈಯೇ ಇಡೋದಿಲ್ಲ ಕಣೋ. ಒಂದೇ ಸಾರ್ತಿ ಬೂದಿ ಆಗ್ಬಿಟ್ರೆ ಏನು ಪ್ರಯೋಜನ ಹೇಳು? ಅವರು ನರಳೋದು ಬೇಡವಾ? ಹೌದು ದಣಿ. ಬಿತ್ರಿ ಕೈನಾಗೆ ಕತ್ರಿ ಕೊಟ್ರೆ ಅವಳು ಮುಗುಳು ನೋಡ್ಕೊಂಡು ಮೂಗು ಕುಯ್ಕೊಂಡ್ಲಂತೆ ಅಲ್ವಾ? ಅದಕ್ಕೆ ಕಣೋ ಹೇಳೋದು, ಯಾರನ್ನು ಎದುರು ಹಾಕ್ಕೊಂಡ್ರು ಈ ವೀರಭದ್ರನ್ನ ಎದುರು ಹಾಕ್ಕೋಬಾರ್ದು ಅಂತ. ಅವರನ್ನ ಉಳಿಸೋದಕ್ಕೆ ದೇವರ ಆಶೀರ್ವಾದ ಇದ್ದರು. ಈ ಮಾರಿಗುಡಿ ದೇವರು ವೀರಭದ್ರ ಅದನ್ನು ದಾಟಿ ಬಂದು ಅವ್ರನ್ನ ಸರ್ವನಾಶ ಮಾಡ್ತಾನೆ. ಓನಿಡು. ಸರಿ ದಣಿ. ನೀವೇನಿಲ್ಲಿ? ನಾನು ಇಲ್ಲಿ ಮಾವ, ನಾನು ಪಾರನ್ ಕರ್ಕ ಬಂದಿದ್ದೆ. ಇಲ್ಲಿ ಆಸ್ಪತ್ರೆನಾಗ ಶಿಬಿರ ನಡೀತೈತಲ್ಲ, ನಮ್ಮ ಪಾರ್ಗೆ ಡಾಕ್ಟರ್ ಆಗಿ ಇದೇ ಮೊದಲನೇ ಕೆಲಸ. ಅವ್ಳ ಕೆಲಸ ಮುಗಿದ್ಮೇಕೆ ಅವ್ಳು ಕರ್ಕೊಂಡು ಹೋಗುಮ ಅಂತ ಇಲ್ಲೇ ಕಾಯ್ಕೊಂಡಿವ್ರಿ. ನೀವು? ನಾನು ನಮ್ಮ ತಗಚೇರಿಯಲ್ಲಿ ನಮ್ಮ ಜಮೀನು ಇಲ್ವೇನೋ, ಅವ್ರ ಮಗಳನ್ನ ಪಾಪ ಏನೋ ಸುಳ್ಳು ಕೇಸಲ್ಲಿ ಹಾಕಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಗಳ ಜೊತೆ ಮಾತಾಡಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಪಾಪ, ಬಿಡಿ ಮಾವ, ನೀವು ಕೈ ಹಾಕಿದ್ಮ್ಯಾಕೆ ಎಲ್ಲ ಸರಿ ಹೋಯ್ತದೆ. ಒಳಗಡೆ ಪಾರನ್ ನೋಡಿದ್ರಾ? ನನಗೂ ಮೊದಲು ಗೊತ್ತಿರಲಿಲ್ಲ ಕಣೋ. ಇಲ್ಲಿ ಬಂದಮೇಲೆ ಯಾರೋ ಹೇಳಿದ್ರು ಪಾರ್ವತಿ ಅಂತ ಡಾಕ್ಟರ್ ಬಂದಿದ್ದಾರೆ. ಅವ್ರ ಕೈಗುಣ ಎಷ್ಟು ಚೆನ್ನಾಗಿದೆ ಅಂದರೆ, ಹೊಟ್ಟೆ ನೋವು, ಸುಸ್ತು, ಸಂಕಟ ಏನೇ ಇರಲಿ ಅವ್ರು ಮುಟ್ಟಿದ ತಕ್ಷಣ ಎಲ್ಲ ಹುಷಾರಾಗ್ಬಿಡುತ್ತೆ ಅಂತ. ನನ್ನ ಮಗಳು ಡಾಕ್ಟರ್ ಆಗಿ ಸೇವೆ ಮಾಡ್ತಿದ್ದಾಳಲ್ಲ, ಅದಕ್ಕಿಂತ ಸಂತೋಷ ಇನ್ನೇನೇ ಬೇಕು. ಅವರೆಲ್ಲ ಅಷ್ಟು ಹೊಗಳ್ತಿದ್ರೆ ಒಬ್ಬ ಅಪ್ಪನಾಗಿ ತುಂಬ ತುಂಬ ಹೆಮ್ಮೆ ಅನ್ನಿಸ್ತು ಕಾಣಿಸ್ತೀವಿ. ಒಂದು ಕೆಲಸ ಮಾಡೋಣ, ಅವ್ರದ್ದು ಮುಗಿದ್ಮೇಲೆ ನಿಮ್ಮನ್ನು ನಾನು ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಕಾಡ್ಕಂಡ್ ಮಾವ, ನನ್ನ ಗಾಡಿ ತಗೊಂಡ್ಬಂದೀವಿ. ಹಂಗಂತೀಯ? ಸೊಸೆ ಹೆಸರೇ ಕೂಡ್ಕೊಂಡ್ ಬರ್ತಿದ್ದೀರಲ್ಲ. 1000 ಜನ ಇದ್ರೂ ನನಗೆ ಮಾತ್ರ ನನ್ನ ಸೊಸೆನೇ ಕಾಣೋದು. ನೀನೇನು ತಪ್ಪು ತಿಳ್ಕೊಬೇಡವ. ಥ್ಯಾಂಕ್ಸ್ ಯು ಮಾವ, ಐ ಲವ್ಸ್ ಯು. ಲವ್ಸ್ ಯು ಟೂ ಕಂದ. ಯಬ್ಬ ಏನ್ ಲವ್ ಹಿಂಗೆ ಲವ್ ಮೇಲ್ ಲವ್ ಮಾಡ್ಕೊ ಬಂದ್ರೆ ನಮ್ ಗುಂಡಮ್ಮ ಇನ್ನೂ ಊದ್ಕೊಬಿಡ್ತಾಳೆ. ಬೆಳೆಯೋ ಮಗ ಬೆಳಿಲಿ ಬಿಡವ್ವ. ಮಾದಪ್ಪಣ್ಣ, ಏನು ಅಂತ ಮಾತಾಡ್ತಾ ಇದ್ದಿ? ಮಗ ಬೆಳಿಲಿ ಅನ್ನೋದ್ ಬಿಟ್ಬಿಟ್ಟು ಬೆಳಿಲಿ ಮಗ ಅಂತಿದ್ಯಲ್ಲ. ಮದ್ವೆ ಆಗಿ 6 ತಿಂಗಳಾಯ್ತು, ಇನ್ನು ಒಂದ್ ವಾಂತಿನೂ ಇಲ್ಲ, ಒಂದ್ ಮಾವಿನಕಾಯಿನೂ ಇಲ್ಲ. ದೇವ್ರು ಕೊಡೋ ಟೈಮಲ್ಲಿ ಕೊಡ್ತಾನೆ ಬಿಡವ್ವ. ಹೆಂಗೆ ನಮ್ಮ ಮಾವ ಮೆಷ್ಟೆ ಬಿಡು ಗುಂಡಮ್ಮ. ಆದ್ರೂ ಒಂದ್ ಪ್ರಶ್ನೆ ಕೇಳ್ಬೇಕು ನಿನ್ನ ಹತ್ರ. ಅದ್ ಎಂತವ್ರು ಅರ್ಥ ಮಾಡಿದ್ಯ ಅಂತ ಇಂತ ಒಳ್ಳೆ ಮಾವ ಸಿಕ್ಕವ್ರೆ? ನಂಗೋಸಿ ಹೇಳು, ನಾನು ಮತ್ತೆ ನಮ್ಮ ಮಟ್ಟಿ ಹೆಣ್ಮಕ್ಳು ಅರ್ಥ ಮಾಡಿ ಇಂತ ಒಳ್ಳೆ ಮಾವನ್ ಪಡ್ಕೊಬಿಡ್ತೀವಿ. ಅದೆಲ್ಲ ಸಾಧ್ಯ ಇಲ್ಲ, ಇದೊಂದೇ ಮಾಸ್ಟರ್ ಪೀಸು. ನಮ್ಮ ಮಾವ ಬೇರೆ ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮಾವನ್ ತರ ಪ್ರೀತಿ ಕೊಡೋ ಅಂತ ಮಾವ ಎಲ್ಲಾರ್ಗೂ ಸಿಗ್ಲಿ ಅನ್ನೋದೇ ನನ್ನ ಆಸೆ. ಇಷ್ಟಂದಲ್ಲ, ಇದೇ ಖುಷಿಗೆ ಹೋಗ್ಬಿಟ್ಟು ಟೀ ಮಾಡ್ಕೊಬತ್ತೀನಿ. ಮಾದಪ್ಪಣ್ಣ, ಶುಗರ್ ಗಿಗರ್ ಬಂದೈತೆ ಹೆಂಗೆ? ಎಂತದ್ದು ಇಲ್ಲ, 2 ಚಮಚ ಜಾಸ್ತಿ ಸಕ್ಕರೆ ಹಾಕೊಂಡು ತಗೊಂಬಾರವ.
ಸರಿ ಹ್ಞೂ ಮಂಜಿ ನಮ್ಮ ಮಾವಂಗ್ ಏನು ಆಗಲ್ಲ. ಯಾಕೆ ಹೇಳು, ಇಡೀ ದೇಶನೇ ಕಾದ್ ಬಂದಿರೋ ಬಾಡಿ ಅಲ್ವಾ ಇದು, ಅಲ್ವಾ ಮಾವ? ಸರಿ ಟೀ ಮಾಡ್ಕೊ ಬರ್ತೀನಿ. ಕರೆಕ್ಟ್ ಕಣವ. ಮಾವ ಮತ್ತಿನ್ನೇನ್ ಸಮಾಚಾರ, ಹೇಗಿದ್ದೀರಾ? ಸಮಾಚಾರ ಎಲ್ಲ ಚೆನ್ನಾಗೈತೆ ಕಣವ. ಆದ್ರೆ ಒಂದು ವಿಷಯ ಇತ್ತು. ಈಗ ಯಾರ್ದೋ ಒಂದು ನಂಬರು ನನ್ನ ಹತ್ರ ಐತೆ. ಅದು ಯಾರ್ದು ಅಂತ ನಾನು ಹೆಂಗ್ ತಿಳ್ಕೊಳ್ಳೋದು? ಅದೇನ್ ಮಾವ ಅಷ್ಟು ಗೊತ್ತಿಲ್ವಾ? ಆ ನಂಬರಿಗೆ ನಿಮ್ ಫೋನಿಂದ ಫೋನ್ ಮಾಡಿ ಅವರು ಹಲೋ ಅಂತಾರೆ, ನೀವ್ ಯಾರು ಅಂತ ಕೇಳಿ ಅವ್ರ ಹೆಸರು ಹೇಳ್ತಾರೆ ಅಷ್ಟೇ. ಹಂಗಲ್ಲ ಕಣವ, ಅವ್ರಿಗೆ ಗೊತ್ತಾಗ್ದಂಗೆ ನಾನು ಹೆಂಗ್ ತಿಳ್ಕೊಳ್ಳೋದು ಅಂತ. ಹಂಗ ಇದ್ಯಾಕೋ ಇಂಗ್ಲಿಷ್ ಕ್ವಶನ್ ಪೇಪರ್ ಇದ್ದಂಗಿದೆಯಲ್ಲಪ್ಪ. ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಆದ್ರೆ ನಿಮ್ ಮಗಂಗೆ ಇದ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರತ್ತೆ. ಅವ್ರನ್ನೇ ಕರ್ದ್ಬಿಡ್ತೀನಿ ರೀ. ಮಾವ ಬಂದಿದ್ದಾರೆ, ಎಲ್ಲಿದ್ದೀರಾ? ಬನ್ನಿ ಬೇಗ. ನೋಡ್ರ ಬಾಯ್ ಬಡ್ಕತಿರ್ತಾಳೆ. ಏನೇ ಮೂಟೆ? ಡ್ಯಾಡಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ನಮ್ಮ ಮನೆಯಿಂದ ಏನ್ ತಂದೆ? ಹೇಳಿ ರಶ್ಮಿ ಅವರೇ. ಮಾವನ ಹತ್ರ ಒಂದ್ ನಂಬರ್ ಇದೆಯಂತೆ. ಆ ನಂಬರಿಗೆ ನಾವು ಫೋನ್ ಮಾಡ್ದಲೆ ಅದ್ ಯಾರ್ ನಂಬರು ಅಂತ ಕಂಡಿಡಿಬೇಕು. ಅದ್ ಹೆಂಗಾಗತ್ತೆ? ಬೋಲು ಸುಲಭ ಕಣಪ್ಪಯ್ಯ. ಡ್ಯಾಡಿ ಒಂದ್ ಆ್ಯಪ್ ಐತೆ, ಅದಕ್ಕೆ ಹೋಗ್ಬಿಟ್ಟು ಆ ನಂಬರ್ ಹೊಡೆದ್ರೆ ಹೆಸರು ಬರ್ತದೆ, ಯಾರ್ದು ಅಂತ ಗೊತ್ತಾಯ್ತದೆ. ಓಹೋ, ಒಳ್ಳೇದೇ ಆಯ್ತು. ಇವತ್ತು ಆ ಲೀಲಾ ಯಾರ್ ತಾವ ಮಾತಾಡ್ತಾವಳೆ ಅನ್ನೋದನ್ನ ಕಂಡಿಡ್ದೆ ಬಿಡ್ತೀನಿ.